ಸುವರ್ಣ ನ್ಯೂಸ್ ಜೊತೆ ದರ್ಶನ್ ಮನೆ ಸೆಕ್ಯೂರಿಟಿ ಗಾರ್ಡ್ ಮಾತನಾಡಿದ್ದಾರೆ. ನಿನ್ನೆ ತಡರಾತ್ರಿ 1 ಗಂಟೆಗೆ ಕಿಡಿಗೇಡಿಯೋರ್ವ ಕಲ್ಲು ತೂರಿ ಓಡಿ ಹೋದ ಅನ್ನುವಂತಹ ಮಾಹಿತಿಯನ್ನ ದರ್ಶನ್ ಮನೆ ಸೆಕ್ಯೂರಿಟಿ ಗಾರ್ಡ್ ಕೆಂಪೇಗೌಡ ಅವರು ನೀಡಿರುವಂತದ್ದು. ನಿನ್ನೆ ರಾತ್ರಿ 1 ಗಂಟೆಯ ಸುಮಾರಿಗೆ ಕಿಡಿಗೇಡಿಯೋರ್ವ ಕಲ್ಲು ತೂರಿ ಓಡಿ ಹೋದ. ಒಬ್ಬನೇ ಬಂದಿದ್ದ, ಹೊರಗೆ ಬರುವಷ್ಟರಲ್ಲೇ ಕಿಡಿಗೇಡಿ ಓಡಿ ಹೋಗಿದ್ದಾನೆ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾರೆ. ದರ್ಶನ್ ಮನೆಯಲ್ಲಿರಲಿಲ್ಲ, ಶೂಟಿಂಗ್ ನಿಮಿತ್ತ ಹೈದರಾಬಾದ್ಗೆ ಹೋಗಿದ್ದಾರೆ. ಒಬ್ಬನೇ ಬಂದಿದ್ದ ಕಿಡಿಗೇಡಿ, ಹೊರಗೆ ಬರುವಷ್ಟರಲ್ಲಿ ಆತ ಓಡಿ ಹೋಗಿದ್ದಾನೆ. ಘಟನೆಯ ಸಂಬಂಧ ದರ್ಶನ್ ಮನೆ ಸೆಕ್ಯೂರಿಟಿ ಗಾರ್ಡ್ ಕೆಂಪೇಗೌಡ ಅವರು ಮಾಹಿತಿಯನ್ನ ಕೊಡ್ತಾರೆ. ನಿನ್ನೆ 1 ಗಂಟೆಯ ಸುಮಾರಿಗೆ ಓರ್ವ ಕಿಡಿಗೇಡಿ ಬಂದು ಮನೆಯ ಮೇಲೆ ಕಲ್ಲು ತೂರಾಟವನ್ನ ಮಾಡಿ ಹೋಗ್ತಾನೆ. ನಾವೆಲ್ಲ ಹೊರಗೆ ಬರುವ ಹೊತ್ತಿಗೆ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ದರ್ಶನ್ ಅವರ ಮನೆಯ ಸೆಕ್ಯೂರಿಟಿ ಗಾರ್ಡ್ ಕೆಂಪೇಗೌಡ ಅವರು ಹೇಳ್ತಾ ಇರುವಂತಹ ಮಾಹಿತಿ. ಹಾಗಾದ್ರೆ ದರ್ಶನ್ ಮನೆ ಸೆಕ್ಯೂರಿಟಿ ಗಾರ್ಡ್ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ಕೇಳೋಣ. ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ನಡೆದಿರುವಂತದ್ದು ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿರುವಂತಹ ದರ್ಶನ್ ಅವರ ಮನೆ ಮೇಲೆ ಕಿಡಿಗೇಡಿಗಳು ಏಕಾಏಕಿ ನಿನ್ನೆ ಮಧ್ಯರಾತ್ರಿ 3:30 ಸುಮಾರಿಗೆ ಕಲ್ಲು ತೂರಾಟ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಸದ್ಯ ನಾವು ಘಟನಾ ಸ್ಥಳ ಅಂತಂದ್ರೆ ದರ್ಶನ್ ಅವರ ಮನೆಯಲ್ಲಿದ್ದೀವಿ. ರಾಜರಾಜೇಶ್ವರಿ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿ ದರ್ಶನ್ ಅವರ ಮನೆ ಇದೆ. ಏನ್ ನೋಡ್ತೀರಿ, ಈ ಮನೆಗೆ ನಿನ್ನೆ ರಾತ್ರಿ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಕಿಡಿಗೇಡಿ ಒಬ್ಬ ಕಲ್ಲನ್ನ ಹೊಡೆದು ಗ್ಲಾಸ್ಗೆ ಈಗ ಎಸ್ಕೇಪ್ ಆಗ್ತಾನೆ. ನೋಡ್ತಿರ್ಬೋದು ಆ ಒಂದು ವಿಂಡೋ ಏನಿದೆ, ಆ ವಿಂಡೋಗೆ ಬಂದಂತ ಕಿಡಿಗೇಡಿ ಒಬ್ಬ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಒಂದು ಕಲ್ಲನ್ನ ಹೊಡೆದು ಎಸ್ಕೇಪ್ ಆಗ್ತಾನೆ. ಹೊಡೆದಂತ ಪರಿಣಾಮ ಕಿಟಕಿ ಕೂಡ ಬಹಳಷ್ಟು ಒಂದು ಗ್ಲಾಸ್ ಪುಡಿ ಆಗಿತ್ತು. ಇವಾಗ ಅದನ್ನ ಸರಿಪಡಿಸಲಾಗಿದೆ. ಸೊ ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಿಟ್ಟರೆ ದರ್ಶನ್ ಅವ್ರು ಇರಲಿಲ್ಲ. ಯಾಕೆಂದ್ರೆ ಶೂಟಿಂಗ್ ನಿಮಿತ್ತ ಈಗಾಗಲೇ ಹೈದರಾಬಾದ್ಗೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಿರತಕ್ಕಂಥ. ಇಡೀ ಘಟನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ದರ್ಶನ್ ಅವರ ಆಪ್ತರು ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಈ ಪ್ರಕರಣ ದಾಖಲು ಮಾಡಿಕೊಂಡಂತ ರಾಜರಾಜೇಶ್ವರಿ ನಗರ ಪೊಲೀಸರು ಕೂಡ ಈಗಾಗಲೇ ಅಂದ್ರೆ ಯಾರು ಕಿಡಿಗೇಡಿಗಳು, ಯಾವ ಕಾರಣಕ್ಕಾಗಿ ಈ ಒಂದು ದರ್ಶನ್ ಅವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈಗಾಗಲೇ ಕಲೆ ಆಗ್ತಿರ್ತದ್ದು. ಈಗ ಯಾವಾಗ ದರ್ಶನ್ ಅವರ ತಮ್ಮ ನೆಚ್ಚಿನ ಸ್ಟಾರ್ ನಟನ ಮನೆ ಮೇಲೆ ಕಲ್ಲು ತೂರಾಟ ಆಯ್ತು, ಈಗಾಗಲೇ ಬಹಳಷ್ಟು ಒಂದು ಅಭಿಮಾನಿಗಳು ಈಗಾಗಲೇ ದರ್ಶನ್ ಅವರ ಮನೆ ಮುಂದೆ ಈಗಾಗಲೇ ನೆರೆದಿರತಕ್ಕಂಥದ್ದು. ಆತಂಕಗೊಂಡಂತಹ ಅಭಿಮಾನಿಗಳು ದರ್ಶನ್ ಅವರ ಮನೆ ಮುಂಭಾಗ ನೆರೆದಿರತಕ್ಕಂಥದ್ದು. ದರ್ಶನ್ ಅವರು ನಿನ್ನೆ ನಡೆದಂತ ಒಂದು ಘಟನಾ ಸ್ಥಳದಲ್ಲಿ ಇರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತದ್ದು. ಅಂತಂದ್ರೆ ನಿನ್ನೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಘಟನೆ ನಡೆಯುತ್ತೆ. ಆ ಒಂದು ಸ್ಥಳದಲ್ಲಿ ಈ ಸೆಕ್ಯೂರಿಟಿ ಗಾರ್ಡ್ ಕೆಂಪೇಗೌಡರು ಇದ್ರು. ಸರ್ ಹೇಳಿ, ಎಷ್ಟೊತ್ತಿಗೆ ನಡೆದ ಘಟನೆ? ನಿನ್ನೆ ಘಟನೆ ಇನ್ಸಿಡೆಂಟ್ ಎಷ್ಟೊತ್ತಿಗೆ ಸರ್? ಯಾರು ಎಷ್ಟು ಜನ ಬಂದಿದ್ರು ಸರ್? ಎಷ್ಟು ಜನ? ಒಬ್ಬನೇ ಬಂದಿದ್ದ. ನೀವು ನೋಡೋ ತನಕ ಏನಾದ್ರು ಇದ್ರ ಅಥವಾ ಕಲ್ಲು ಹೊಡೆದು ಹೊರಟೋದ್ರ? ಹೌದಾ? ಕರೆಕ್ಟ್ ಆಗ 12:30 1 ಗಂಟೆ ಸುಮಾರು ನಡೀತಾ? ಓಕೆ. ಎಷ್ಟು ಜನ ಬಂದಿದ್ರು? ಒಬ್ಬನೇ. ಓಕೆ. ಎಷ್ಟು ಕಲ್ಲು ಹೊಡೆದ? ಒಂದೇ ಕಲ್ಲು. ಎಲ್ಲಿಗೆ? ಮನೆ ಯಾವ ಭಾಗ ಕೊಡದ? ಕಿಟಕಿ ಹೊಡೆದ. ಓಕೆ. ನೀವೇನಾದ್ರು ಅವನ್ನ ಹಿಡಿತಕ್ಕಂತ ಒಂದು ಪ್ರಯತ್ನ ಮಾಡೋದಿಲ್ಲ? ಓಕೆ. ನೆನ್ನೆ ದರ್ಶನ್ ಅವ್ರ ಮನೇಲಿ ಇರಲಿಲ್ಲ. ದರ್ಶನ್ ಅವ್ರು ಎಲ್ಲಿ ಹೋಗಿದ್ದಾರೆ? ಹೈದರಾಬಾದ್ ಶೂಟಿಂಗ್ ಹೋಗಿದ್ದಾರೆ. ಸೊ ನೀವು ಎಷ್ಟು ವರ್ಷದಿಂದ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀರಾ ದರ್ಶನ್ ಅವ್ರ ಮನೆಯಲ್ಲಿ? ಈ ರೀತಿ ಘಟನೆಗಳು ಹಿಂದೆ ಯಾವ ರೀತಿ ನಡೆದಿರಲಿಲ್ಲ? ಓಕೆ. ಇದೇ ಫಸ್ಟ್. ಸೊ ಇದು ಘಟನೆಗೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಮನೆಯ ಸೆಕ್ಯೂರಿಟಿ ಗಾರ್ಡ್ ಕೆಂಪೇಗೌಡ ಹೇಳ್ತಕ್ಕಂಥ ಒಂದು ಮಾತು. ನಿನ್ನೆ 1 ಗಂಟೆ ಸುಮಾರಿಗೆ ದರ್ಶನ್ ಅವರ ಮನೆಯ ಮೇಲೆ ಕಿಡಿಗೇಡಿ ಒಬ್ಬ ಬಂದಂತ ಕಿಡಿಗೇಡಿ ಕಲ್ಲನ್ನ ಹೊಡಿತಾನೆ. ಕಲ್ಲನ್ನ ಹೊಡೆದ ನಂತರದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಚೆ ಬಂದಂತ ನೋಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗ್ತಾನೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸೆಕ್ಯೂರಿಟಿ ಗಾರ್ಡ್ ಈಗಾಗಲೇ ರಾಜರಾಜೇಶ್ವರಿ ನಗರ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ರಾಜರಾಜೇಶ್ವರಿ ನಗರ ಪೊಲೀಸರು ಘಟನೆಗೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಮನೆಯ ಮುಂಭಾಗದಲ್ಲಿರುವಂತಹ ಸಿಸಿಟಿವಿಯನ್ನು ಈಗಾಗಲೇ ವಶಪಡಿಸಿಕೊಂಡು ಈಗಾಗಲೇ ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಯಾರೋ ಪ್ರಸಾದ್ ವಿನೋದ್ ಜೊತೆ ತಿಮ್ಮೇಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಇದು ದರ್ಶನ್ ಅವರ ಮನೆ ಸೆಕ್ಯೂರಿಟಿ ಗಾರ್ಡ್ ಕೆಂಪೇಗೌಡ ಅವರು ಹೇಳಿರುವಂತಹ ಮಾಹಿತಿ. ನಿನ್ನೆ ಮಧ್ಯರಾತ್ರಿ 1 ಗಂಟೆಯ ಸಮಯದಲ್ಲಿ ನಡೆದಂತಹ ಘಟನೆ ಇದು. ಓರ್ವ ಕಿಡಿಗೇಡಿ ಬಂದು ಮನೆಯ ಮೇಲೆ ಕಲ್ಲು ತೂರಾಟವನ್ನ ನಡೆಸ್ತಾನೆ. ನಾನು ಹೊರಗೆ ಬರೋಷ್ಟರಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತಹ ಮಾತನ್ನ ಹೇಳುವಂಥದ್ದು. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಮನೆಯಲ್ಲಿ ಇರಲಿಲ್ಲ. ಅವರು ಶೂಟಿಂಗ್ನ ನಿಮಿತ್ತ ಹೈದರಾಬಾದ್ಗೆ ಹೋಗಿದ್ರು.
ಯಾರು ಆ ಕಿಡಿಗೇಡಿ ಅನ್ನೋದರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಹಲವಾರು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಟ ದರ್ಶನ್ ಹಾಗೆಯೇ ಯಶ್ ಇವರು ಸುಮಲತಾ ಅಂಬರೀಷ್ ಅವ್ರಿಗೆ ಏನು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿಯೇ ಇಂತಹ ಒಂದು ಘಟನೆ ನಡೆದಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಮತ್ತೊಂದೆಡೆ ಈಗ ಯಶ್ ಅವರ ಮನೆ ಮೇಲೂ ಕೂಡ ಇಂತಹ ಕಲ್ಲು ತೂರಾಟ ನಡಿಬಹುದಾ ಅನ್ನುವಂತಹ ಒಂದು ಅನುಮಾನವೂ ಕೂಡ ಇದೆ. ಹಾಗಾಗಿ ಪೊಲೀಸರು ಕೂಡ ಯಶ್ ಮನೆಗೆ ಭದ್ರತೆಯನ್ನ ಒದಗಿಸಿದ್ದಾರೆ. ನಟ ದರ್ಶನ್ ಅವರ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನಿವಾಸ, ಈ ನಿವಾಸದ ಮೇಲೇನೆ ಕಲ್ಲು ತೂರಾಟ ನಡೆದಿರುವಂಥದ್ದು. ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಓರ್ವ ಕಿಡಿಗೇಡಿ ಬಂದು ಕಲ್ಲನ್ನ ತೂರಿ ಹೋಗಿದ್ದಾನೆ. ಸೆಕ್ಯೂರಿಟಿ ಗಾರ್ಡ್ ಹೊರಗೆ ಬರುವ ಹೊತ್ತಿಗೆ ಆತ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಹಾಗಾದ್ರೆ ಯಾವ ಹಿನ್ನೆಲೆಯಲ್ಲಿ ಈ ಘಟನೆ ನಡೆಯಿತು? ದರ್ಶನ್ ಮನೆ ಮೇಲೆ ಕಲ್ಲು ತೂರಿದ ವ್ಯಕ್ತಿ ಯಾರು? ಆತನ ಹಿಂದೆ ಯಾರಿದ್ದಾರೆ? ಕಲ್ಲು ತೂರಾಟದಲ್ಲಿ ದರ್ಶನ್ ಅವರ ಕಾರಿನ ಗಾಜು ಕೂಡ ಜಖಮ ಆಗಿದೆ ಅನ್ನುವಂತಹ ಮಾಹಿತಿಯು ಕೂಡ ತಿಳಿದು ಬರ್ತಾ ಇರುವಂಥದ್ದು. ಇತ್ತೀಚೆಗೇನು ಸುಮಲತಾ ಅಂಬರೀಷ್ ಅವರಿಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನಟ ದರ್ಶನ್ ಹಾಗೆ ಯಶ್ ಇಬ್ಬರೂ ಕೂಡ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಈ ಬೆಳವಣಿಗೆನೆ ಈ ಘಟನೆಗೆ ಕಾರಣ ಆಯ್ತಾ? ಈ ಹಿನ್ನೆಲೆಯಲ್ಲಿಯೇ ನಟ ದರ್ಶನ್ ಹಾಗೂ ಯಶ್ ಇವರನ್ನ ಗುರಿಯಾಗಿರಿಸಿಕೊಂಡು ಇಂತಹ ಘಟನೆಗಳನ್ನು ಅಥವಾ ಇಂತಹ ಕಿಡಿಗೇಡಿ ಕೃತ್ಯಗಳನ್ನು ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಸಹಜವಾಗಿ ವ್ಯಕ್ತವಾಗ್ತಾ ಇದೆ. ರಾಜಕೀಯ ಪ್ರೇರಿತವೋ ಅಥವಾ ವೈಯಕ್ತಿಕ ದ್ವೇಷವೋ ಗೊತ್ತಿಲ್ಲ. ಎಲ್ಲವೂ ಕೂಡ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಇದೀಗ ದರ್ಶನ್ ಅವರ ನಿವಾಸ ರಾಜರಾಜೇಶ್ವರಿ ನಗರದ ನಿವಾಸ ಏನಿದೆ ಅಲ್ಲಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ತಿಮ್ಮೇಗೌಡ, ಈಗ ದರ್ಶನ್ ಅವರ ಮನೆ ಸುತ್ತಮುತ್ತ ಯಾವ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ? ಯಾಕಂತಂದ್ರೆ ಈ ಒಂದು ಘಟನೆ ಬೆಳಕಿಗೆ ಬರುತ್ತಲೇ ದರ್ಶನ್ ಅಭಿಮಾನಿಗಳು ಸಹಜವಾಗಿ ಆತಂಕಕ್ಕೆ ಒಳಗಾಗಿರ್ತಾರೆ. ಸೊ ಅವರ ಮನೆಯತ್ತ ಅವರ ಅಭಿಮಾನಿಗಳು ದೌಡಾಯಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಅವರ ಮನೆಯ ಸುತ್ತಮುತ್ತ ಯಾವ ರೀತಿಯಾದಂತಹ ಪರಿಸರ ಇದೆ ಈಗ? ವೀಣಾ, ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಪೊಲೀಸರಿಗೆ ಒಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಇದು ರಾಜಕೀಯ ಪ್ರೇರಿತವ ಅನ್ನತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಒಂದು ಹ್ಯಾಂಗರ್ ನಲ್ಲಿ ರಾಜರಾಜೇಶ್ವರಿ ನಗರ ಪೊಲೀಸರು ಈಗಾಗಲೇ ತನಿಖೆಯನ್ನು ಆರಂಭ ಮಾಡ್ತಿರುವಂತ. ಸದ್ಯ ನಾವು ದರ್ಶನ್ ಅವರ ಮನೆ ಮುಂಭಾಗದ ಇದೀವಿ. ಏನ್ ನೋಡ್ತಿದ್ರ, ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರತಕ್ಕಂತ ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿ ಬರತಕ್ಕಂತ ಇದು ದರ್ಶನ್ ಮನೆ ಆಗಿರುತ್ತೆ. ಈ ಒಂದು ಘಟನೆ ನಿನ್ನೆ 12:30 ಸುಮಾರಿಗೆ ನಡೆಯುತ್ತೆ. ದರ್ಶನ್ ಅವರು ಮನೆಯಲ್ಲಿ ಇರಲ್ಲ, ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಿಟ್ರೆ ಯಾರು ಕೂಡ ಇರಲ್ಲ. ಸೊ ಆ ಸಮಯದಲ್ಲಿ ಬಂದಂತ ಬೈಕ್ ನಲ್ಲಿ ಬಂದಂತ ಕಿಡಿಗೇಡಿ ಒಬ್ಬ ದರ್ಶನ್ ಅವರ ಮನೆಯ ವಿಂಡೋಗೆ ಕಲ್ಲಿಂದ ಹೊಡೆದು ಎಸ್ಕೇಪ್ ಆಗ್ತಾನೆ. ಸೆಕ್ಯೂರಿಟಿ ಗಾರ್ಡ್ ಕೂಡ ತಕ್ಷಣ ಸದ್ದಾಗುತ್ತೆ. ನಂತರದಲ್ಲಿ ಆತನನ್ನ ಹಿಡಿಲಿಕ್ಕೆ ಸೆಕ್ಯೂರಿಟಿ ಗಾರ್ಡ್ ಕೆಂಪೇಗೌಡರು ಬರ್ತಾರೆ. ಆದ್ರೆ ಆ ಸಮಯದಲ್ಲಿ ಆತ ಹೊಡೆದು ನಂತರದಲ್ಲಿ ಬೈಕ್ ನಲ್ಲಿ ಎಸ್ಕೇಪ್ ಆಗಿರ್ತದೆ. ಈಗ ನೋಡ್ತಿರ್ಬೋದು, ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ತಿಳಿತೋ ಬಹಳಷ್ಟು ಒಂದು ದರ್ಶನ್ ಅವರ ಅಭಿಮಾನಿಗಳಿಗಾಗಲೇ ದರ್ಶನ್ ಅವರ ಮನೆ ಮುಂದೆ ಈಗಾಗಲೇ ಜಮಾವಣೆ ಆಗಿರ್ತಂತು. ಯಾಕೆಂದ್ರೆ ಸಹಜವಾಗಿ ಒಂದು ಆತಂಕ ಶುರುವಾಗುತ್ತೆ. ತಮ್ಮ ನೆಚ್ಚಿನ ಸ್ಟಾರ್ ಮನೆಯ ಮುಂಭಾಗದಲ್ಲಿ ಕಲ್ಲನ್ನ ಹೊಡೆದ ಸಂದರ್ಭದಲ್ಲಿ ಬಹಳಷ್ಟು ಒಂದು ಜನರಿಗೆ ಆತಂಕ ಆಗಿರ್ತಕ್ಕಂಥದ್ದು. ಬಹಳಷ್ಟು ಈಗಾಗಲೇ ಅಭಿಮಾನಿಗಳು ಕೂಡ ಈಗಾಗಲೇ ದರ್ಶನ್ ಅವರ ಮನೆ ಮುಂಭಾಗ ನೆರೆದಿರ್ತಕ್ಕಂಥದ್ದು. ಯಾವಾಗ ಏನಾಯ್ತು, ಸೊ ಈ ರೀತಿಯ ಒಂದು ಎಲ್ಲಾ ಪ್ರಶ್ನೆಗಳನ್ನ ಹುಡುಕಿ ಬಹಳಷ್ಟು ಅಭಿಮಾನಿಗಳು ಕೂಡ ಈಗಾಗಲೇ ನೆರೆದಿರುವಂಥದ್ದು. ಸರ್ ಹೇಳಿ, ದರ್ಶನ್ ಅವರ ನಿಮ್ಮ ಸ್ಟಾರ್ ನಟನ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ನಿಮ್ಗೆ ಯಾವ ವಿಷಯ ಗೊತ್ತಾಯ್ತು? ನಮ್ಗೆ ಇವಾಗ ಟಿವಿಲಿ ನೋಡ್ಬೇಕಾದ್ರೆ ಗೊತ್ತಾಗಿದ್ದು. ನಾವು ಇಲ್ಲೇ ಇರೋದು ಒಂದು 10 years ಇಂದ. ಇದು ರಾಜಕೀಯ ಪ್ರೇರಿತವಾಗಿ ಮಾಡಿರ್ತಕ್ಕಂಥದ್ದು. ಈ ತರ ಕೆಲಸ ಯಾರು ಕೂಡ ಮಾಡಬಾರ್ದು. ಸೊ ಯಾಕೆಂತಂದ್ರೆ ಇದ್ದಕ್ಕಿದ್ದಾಗೆ, ಯಾಕೆಂದ್ರೆ ಈ ರೀತಿ ದರ್ಶನ್ ಅವರ ಈ ಒಂದು ಮನೆ ಸ್ಟ್ರೀನ್ ತಗೊಂಡ್ರೆ ಹಿಂದೆ ಯಾವ ರೀತಿಯ ಘಟನೆಗಳು ಆಗಿರಲ್ಲ, ಇದ್ದಕ್ಕಿದ್ದಂಗೆ ಏಕಾಏಕಿ ಆಗುತ್ತೆ. ಏನ್ ಕಾರಣ ಇರ್ಬೋದು? ಅದೇ ಅನ್ಕೊಂಡ್ರಲ್ಲ, ನಿಮ್ಗೆ ಗೊತ್ತಲ್ಲ ವಿಷಯ ಹೆಂಗಿದೆ ಅಂತ. ಇವಾಗ ಮಂಡ್ಯದ್ದು ಅಲ್ಲೇ ಇರ್ತೀಯ, ಹೇಳ್ಬೇಕಾದ ಅವಶ್ಯಕತೆನೇ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಅಲ್ಲಿಂದನೇ ಮಾಡಿರ್ತಕ್ಕಂಥ ಕೆಲಸ ಇದೆ. ಸರ್ ಹೇಳಿ, ಯಾಕೆಂದ್ರೆ ಸಹಜವಾಗಿ ಅಭಿಮಾನಿಗಳು ಅಂತ ಅಂದ್ಮೇಲೆ ಒಂದು ಆತಂಕ ಶುರು ಆಗುತ್ತೆ. ಯಾಕೆಂದ್ರೆ ತಮ್ಮ ಸ್ಟಾರ್ ನಟನ ಮನೆ ಮೇಲೆ ದಾಳಿ ಆದಾಗ ಒಂದು ಆತಂಕ ಸಹಜವಾಗಿ ಶುರು ಆಗುತ್ತೆ. ಯಾಕೆ ಈ ದಾಳಿ ಆಗಿರ್ಬೋದು, ಯಾರು ಏನು, ಇದ್ರ ಬಗ್ಗೆ ಏನಾದ್ರು? ಸರ್, ಇಡೀ ಕರ್ನಾಟಕದ ಡಿ ಬಾಸ್ ಫ್ಯಾನ್ಸ್ಗಳೇನಿದ್ದಾರೆ ಎಲ್ಲರಿಗೂ ಹೇಳೋದು, ಯಾವುದೇ ತರ ಆತಂಕ ಪಡುವಂತ ಅಗತ್ಯ ಇಲ್ಲ. ಡಿ ಬಾಸು ಹೇಳಿದರೆ ಯಾವುದೇ ತರ ತೊಂದರೆನೂ ಇಲ್ಲಪ್ಪ, ಏನೂ ಆಗಲ್ಲ ಅಂತ ಹೇಳಿದರೆ. ಬಾಸು ಶೂಟಿಂಗ್ ಅಲ್ಲಿ ಇದಾರೆ, ಯಾವುದೇ ತರ ತೊಂದರೆ ಆಗಲ್ಲ. ಇದು ರಾಜಕೀಯ ಪ್ರೇರಿತನೋ ಇಲ್ವೋ ಗೊತ್ತಿಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಬಂದು ಮಾಡಿರೋಂತ ಕೆಲಸ ಇದು. ಅದು ಒಂದು ಗ್ಲಾಸ್ ಮಾತ್ರ ಹೊಡೆದ್ಬಿಟ್ಟು ಹೋಗಿರೋದು. ಅದು ರಾತ್ರಿ 12:45 1 ಗಂಟೆ ರಾತ್ರಿನಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗಿರೋಂತ ಕೆಲಸ. ಅದು ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂತ ಅಂದ್ಮೇಲೆ ಅದು ರಾಜಕೀಯ ಪ್ರೇರಿತ ಅಂತ ಹೇಳಕ್ ಆಗಲ್ಲ.
ಕೆಲವೊಂದ್ಸಲ ಅದು ಹೇಳ್ದೇ ಇರಕ್ಕೂ ಆಗಲ್ಲ. ಈಗ ಮಂಡ್ಯ ರಾಜಕೀಯ ನಡೀತಾ ಇರೋದ್ರಿಂದ ದುಷ್ಕರ್ಮಿಗಳಿಗೆ ಕಿಡಿಗೇಡಿಗಳಿಗೆ ಅಂದ್ರೆ ಎಚ್ಚರಿಕೆಯನ್ನ ಕೊಡೋಕೆ ಇದ್ ಮಾಡ್ತೀರಾ ನೀವು? ಸರ್ ಖಂಡಿತವಾಗ್ಲು ರಾತ್ರಿ ಹೊತ್ನಲ್ಲಿ ಬಂದು ಈ ತರ ಕೆಲಸ ಮಾಡಿ ಹೋಗುವಂತದ್ದು ಮುಟ್ಟಾಳ್ತನ. ಅದು ಎಲ್ಲ ಫ್ಯಾನ್ಸ್ಗಳು ಮನೆ ಮುಂದೆ ಇದ್ದಾಗ ಬಂದು ಆ ಕೆಲಸ ಮಾಡ್ಲಿ, ಫ್ಯಾನ್ಸ್ಗಳು ಏನು ಅಂತ ನಾವು ತೋರಿಸ್ತೀವಿ. ಸೊ ಇದು ವೀಣಾ ಅಂತಂದ್ರೆ ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಆತಂಕಗೊಂಡಂತ ಅಭಿಮಾನಿಗಳಿಗಾಗಲಿ ದರ್ಶನ್ ಅವರ ಮನೆ ಮುಂಭಾಗ ಜಮಾವಣೆ ಆಗಿರ್ತಂತ ರಾಜರಾಜೇಶ್ವರಿ ನಗರ ಪೊಲೀಸರು ಕೂಡ ಅಂದ್ರೆ ದರ್ಶನ್ ಅವರ ಮನೆ ಮುಂದೆ ಇರತಕ್ಕಂಥ ಒಂದು CCTVಗಳನ್ನು ಈಗಾಗಲೇ ವಶಪಡಿಸಿಕೊಂಡು ಒಂದು ತನಿಖೆಯನ್ನು ಕೂಡ ಮಾಡ್ತಿರುತ್ತದೆ. ಯಾಕೆಂತಂದ್ರೆ ಏಕಾಏಕಿ ದರ್ಶನ್ ಅವರ ಒಂದು ಮನೆ ಹಿಸ್ಟ್ರಿನ ತೆಗೆದುಕೊಂಡ್ರೆ ಯಾವುದೇ ರೀತಿ ಈ ರೀತಿಯ ಒಂದು ಅಹಿತಕರ ಘಟನೆಗಳು ಹಿಂದೆ ಯಾವುದೇ ರೀತಿ ನಡೆದಿಲ್ಲ. ಸೊ ಏಕಾಏಕಿ ಈ ರೀತಿಯ ಘಟನೆ ಏಕೆ ನಡೀತು, ಮತ್ತೆ ಎಷ್ಟು ಜನ ದುಷ್ಕರ್ಮಿಗಳು ಬಂದು ದರ್ಶನ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಎಲ್ಲಾ ಮಾಹಿತಿಯನ್ನ ರಾಜರಾಜೇಶ್ವರಿ ನಗರ ಪೊಲೀಸ್ ಈಗಾಗಲೇ ಕಲೆ ಆಗ್ತಿರೋದು. ಪ್ರಮುಖವಾಗಿ ದರ್ಶನ್ ಅವರ ಮನೆಯಲ್ಲಿದ್ದಂತ ಒಂದು CCTVಗಳನ್ನ ಕೂಡ ಈಗಾಗಲೇ RR ನಗರ ಪೊಲೀಸರಿಗಾಗಲೇ ವಶಪಡಿಸಿಕೊಂಡು ತನಿಖೆನ ಮಾಡ್ತಿರ್ತಂತ ವೀಣಾ. ಎಸ್, ಥ್ಯಾಂಕ್ ಯು ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ.